ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಕೇಳಿ ಬಂದಂತಹ ಹಗರಣ ಮೂಡ ಹಗರಣ ಅತಿ ದೊಡ್ಡ ಸಂಕಷ್ಟ ಎದುರಾಗುತ್ತೆ. ಆ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟುಬಿಡುತ್ತಾರೆ, ಅವರ ಸಿಎಂ ಸ್ಥಾನ ಹೋಗ್ಬಿಡುತ್ತೆ, ಕುರ್ಚಿಯಿಂದ ಕೆಳಗಿಳಿದು ಬಿಡುತ್ತಾರೆ ಅನ್ನುವ ವಿಚಾರಗಳು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಅದೆಲ್ಲದರಿಂದ ಗೆದ್ಕೊಂಡ್ಬಂದು 3 ವರ್ಷಗಳ ಕಾಲ ಅಧಿಕಾರವನ್ನ ಮಾಡಿ ಕೆಳಗಿಳಿತಾರೆ ಸಿದ್ದರಾಮಯ್ಯ ಅವರು. ಈಗ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೂಡ ಸಂಕಷ್ಟ ಎದುರಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ನಗರಾಭಿವೃದ್ಧಿ ಖಾತೆಯ ಸಚಿವರಾಗಿದ್ದಾರೆ. ಸೊ ಹಾಗಾಗಿ ಈಗ ಇವರಿಗೆ ಮೂಡ ಸಂಕಷ್ಟ ಎದುರಾಗಿದೆ. ಕೂಡಲೇ ಅವರ ಖಾತೆಯನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರ ಬರೆಯಲಾಗಿದೆ. ಪತ್ರದಲ್ಲೂ ಕೂಡ ಆಗ್ರಹಿಸಲಾಗಿದೆ. ಏನಂತ ಪತ್ರ ಬರೆಯಲಾಗಿದೆ, ಯಾವ ಕಾರಣಕ್ಕೆ, ಯಾವ ರೀತಿ ಮೂಡ ಸಂಕಷ್ಟ? ನೋಡಿ, ನಗರಾಭಿವೃದ್ಧಿ ಖಾತೆಯನ್ನು ಹೊರತುಪಡಿಸಿ ಬದಲಿ ಖಾತೆಯನ್ನು ಕೊಡುವಂತೆ ಪತ್ರದಲ್ಲಿ ಆಗ್ರಹಿಸಲಾಗಿದೆ. ನೈಜ ಹೋರಾಟಗಾರರ ವೇದಿಕೆಯಿಂದ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಪತ್ರವನ್ನು ಬರೆಯಲಾಗಿರುವುದು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರಿಗೆ ನೀಡಲಾದಂತಹ ನಗರಾಭಿವೃದ್ಧಿ ಖಾತೆಯನ್ನು ಹಿಂದಕ್ಕೆ ಪಡೆಯಬೇಕು. ನೈಜ ಹೋರಾಟಗಾರರ ವೇದಿಕೆಯ ಕಾರ್ಯಕರ್ತರು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರ ಕೂಡ ಬರೆದಿರೋದು. ಇದರಿಂದ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗಿದೆ. ಅವರ ಖಾತೆನೇ ಬದಲಾವಣೆ ಆಗತ್ತಾ ಅಥವಾ ಅವರ ಖಾತೆನೇ ಇರಲ್ವಾ ಅದು ಕೂಡ ಗೊತ್ತಿಲ್ಲ. ಸುಮಾರು 3 ಪುಟದಲ್ಲಿ ಎಚ್.ಎಂ. ವೆಂಕಟೇಶ್ ಅನ್ನವರು ಮೈಸೂರು ಲೋಕಾಯುಕ್ತ ಪೊಲೀಸರು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ, ಕರ್ನಾಟಕ ಹೈಕೋರ್ಟು, ಜಾರಿ ನಿರ್ದೇಶನಾಲಯದಲ್ಲಿ ರಿಟ್ ಅರ್ಜಿಯನ್ನು ಉಲ್ಲೇಖ ಕೂಡ ಮಾಡಿದ್ದಾರೆ. ಅವರು ಹೇಳ್ತಾ ಇರೋದಿಷ್ಟೇ, ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಗರಾಭಿವೃದ್ಧಿ ಖಾತೆಯನ್ನು ಹೊರತುಪಡಿಸಿ ಬದಲಿ ಖಾತೆ ಕೊಡಬೇಕು ಅಂತ ಹೇಳಿ ಪತ್ರದಲ್ಲಿ ಆಗ್ರಹಿಸಲಾಗಿದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಪತ್ರವನ್ನು ಬರೆಯಲಾಗಿದೆ. ಈ ಮುಖಾಂತರ ಮೂಡ ಪ್ರಕರಣ ಮತ್ತೆ ಚರ್ಚೆಗೆ ಬಂದಂತಾಗಿದೆ. ಈ ಮೂಡ ಪ್ರಕರಣದಲ್ಲೇ ಸಿದ್ದರಾಮಯ್ಯ ಅವರು ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡಿದ್ರು. ಆ ಟೈಮಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೂ ಕುತ್ತು ಬಂದಂತಹ ವಿಚಾರ, ಅದಾದ್ಮೇಲೆ ಏನೆಲ್ಲ ಆಯಿತು ಅನ್ನೋದು ಗೊತ್ತು. ಸೊ ಈಗ ಈ ಒಂದು ಮೂಡ ಹಗರಣ ಇನ್ನೂ ಕೂಡ ಮೂಡ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದೆ. ಸೊ ಹಾಗಾಗಿ ನಗರಾಭಿವೃದ್ಧಿ ಇಲಾಖೆಯ ಗುರುತರ ಜವಾಬ್ದಾರಿಯನ್ನು ಹೊಂದೋದು ಇದು ಸರಿಯಲ್ಲ. ಮೂಡ ಇದು ಕೂಡ ನಗರಾಭಿವೃದ್ಧಿಗೆ ಬರೋದ್ರಿಂದ, ಅದರ ಜೊತೆಗೆ ಆರೋಪಿತರ ಮಗನಾಗಿದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು. ಸೊ ತಕ್ಷಣಕ್ಕೆ ಜಾರಿಗೆ ಬರುವಂತೆ ಅವರ ನಗರಾಭಿವೃದ್ಧಿ ಸಚಿವರ ಹೊಣೆಗಾರಿಕೆಯಿಂದ ಅವರನ್ನು ಕೆಳಗಿಳಿಸಬೇಕು. ಸೊ ಬೇರೆ ಬದಲಿ ಖಾತೆ ಕೊಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಬೇರೆ ಖಾತೆಯಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಲಿ ಅಂತ ಹೇಳಿ ಈ ಮುಖಾಂತರ ಆಗ್ರಹಿಸಲಾಗಿದೆ. ಅದರ ಜೊತೆಗೆ ಒಂದು ವೇಳೆ ಏನಾದರೂ ಯತೀಂದ್ರ ಸಿದ್ದರಾಮಯ್ಯ ಅವರು ನಗರಾಭಿವೃದ್ಧಿ ಇಲಾಖೆಯ ಹೊಣೆ ಮುಂದುವರೆದ್ರೆ, ಅವ್ರನ್ನ ಕೆಳಗಿಳಿಸಲಿಲ್ಲ ಅಂತ ಹೇಳಿದ್ರೆ ಸ್ವಹಿತಾಸಕ್ತಿಯ ಸಂಘರ್ಷವಾಗುತ್ತೆ. ತಂದೆ ತಾಯಿಯ ರಕ್ಷಣೆಗಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ ಮೂಡ ನಗರಾಭಿವೃದ್ಧಿ ಇಲಾಖೆಗೆ ಬರೋದ್ರಿಂದ. ಸೊ ಹಾಗಾಗಿ ಅವರಿಗೆ ಬೇರೆ ಖಾತೆ ಚೇಂಜ್ ಮಾಡಿ ನೀವು. ಯಾಕಂದರೆ ಈಗ ಆಲ್ರೆಡಿ ಮೂಡ ಪ್ರಕರಣ ಏನಿದೆ, ಈ ಮೂಡ ಪ್ರಕರಣ ನ್ಯಾಯಾಲಯದಲ್ಲಿದೆ. ಸೊ ತನಿಖೆಯ ಹಂತದಲ್ಲಿದೆ. ಸೊ ಹಾಗಾಗಿ ಅವರು ಅದೇ ಖಾತೆಯನ್ನು ನಿರ್ವಹಿಸ್ತಾ ಇರೋದ್ರಿಂದ ಈ ತನಿಖೆಯ ಹಾದಿ ತಪ್ಪದಂಗಾಗುತ್ತೆ, ದಿಕ್ಕು ತಪ್ಪದಂಗಾಗುತ್ತೆ, ದುರುಪಯೋಗ ಪಡಿಸ್ಕೊಂಡಂಗಾಗತ್ತೆ. ಈ ಬಗ್ಗೆ ಅನುಮಾನದ ಹುತ್ತ ಸಾರ್ವಜನಿಕರಲ್ಲಿ ಮೂಡುತ್ತೆ. ಇದು ಸಹಜ. ಹಾಗಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ನಗರಾಭಿವೃದ್ಧಿ ಖಾತೆಯಲ್ಲಿ ಅವರನ್ನೇನಾದರೂ ಮುಂದುವರೆಸಿದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ತರುತ್ತೆ ಅನ್ನುವ ಆತಂಕ ಕೂಡ ವ್ಯಕ್ತವಾಗಿದೆ. ಸೊ ಹಾಗಾಗಿ ಈ ವಿಚಾರಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಮಾತಾಡಿದ್ದಾರೆ, ಖಾತೆ ಬದಲಾವಣೆ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿ. ಬಟ್ ಮೂಡ ಹಗರಣದ ಪ್ರಕರಣವನ್ನು ನನ್ನ ತಂದೆ ತಾಯಿ ಕುಟುಂಬದ ವಿರುದ್ಧ ದಾಖಲು ಮಾಡಲಾಗಿದೆ. ಸೊ ಲೋಕಾಯುಕ್ತರು ಈಗಾಗಲೇ ತನಿಖೆ ನಡೆಸಿ ವರದಿ ಸಲ್ಲಿಸಿದ್ದಾರೆ. ಸೊ ಅದನ್ನು ಪ್ರತಿನಿಧಿಗಳ ನ್ಯಾಯಾಲಯ ಅಂಗೀಕರಿಸಿದೆ. ಸೊ ತನಿಖೆ ಪೂರ್ಣಗೊಂಡಿರೋದ್ರಿಂದ ನಾವು ಹಸ್ತಕ್ಷೇಪ ಮಾಡುವ ಅಥವಾ ಪ್ರಭಾವ ಬೀರುವ ಸನ್ನಿವೇಶ ಇಲ್ಲ ಅಂತ ಹೇಳಿ. ಬಟ್ ನೋಡೋಣ ಏನಾಗಬಹುದು, ವಾಟ್ ನೆಕ್ಸ್ಟ್, ಅವರ ಖಾತೆ ಬದಲಾವಣೆ ಆಗುತ್ತಾ ಅಥವಾ ಅವರು ರಾಜೀನಾಮೆ ಕೊಟ್ಬಿಡ್ತಾರಾ ಸಚಿವ ಸ್ಥಾನಕ್ಕೆ, ಏನಾಗುತ್ತೆ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗತ್ತೆ.